ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕ್ವಿನಿಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸ್ನೇಹಿತರೆ 2024ನೇ ವರ್ಷದ ಓಣಂ ರಿಲೀಸ್ ಆಗಿದೆ. ಅಂದ್ರೆ ಓಣಂ ಬಂಪರ್ ಟಿಕೆಟ್ ರಿಲೀಸ್ ಆಗಿದೆ. ಮೊದಲನೇ ಬಹುಮಾನದಿಂದ ಅಂತಿಮ ಬಹುಮಾನ ತನಕ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಡೇಟ್ ಆಫ್ ಡ್ರಾ, ಯಾವಾಗ ಡ್ರಾ ಆಗುತ್ತೆ, ಎಷ್ಟು ಗಂಟೆಗೆ, ಅದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಆಮೇಲೆ ಟಿಕೆಟ್, ಒಂದು ಟಿಕೆಟಿಗೆ ಎಷ್ಟು ಅಮೌಂಟ್ ಇದೆ, ಆಮೇಲೆ ಟಿಕೆಟ್ ಓಣಂ ಎಷ್ಟು ಸೀರೀಸ್ಗಳು ಬಿಟ್ಟಿದ್ದಾರೆ, ಅಂದ್ರೆ ಮುಂದೆ ಆಲ್ಫಾಬೆಟ್ ಇರುತ್ತಲ್ಲ, ಅದು ಎಷ್ಟು ಸೀರೀಸ್ಗಳು ಈ ವರ್ಷದಲ್ಲಿ ಓಣಂ ಬಂಪರ್ ಮೇಲೆ ಬಿಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ. ನೀವೇನಾದರೂ ಮೊದಲವರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ರೀತಿ ವಿಭಿನ್ನವಾದ ನೆಕ್ಸ್ಟ್ ಅಪ್ಡೇಷನ್ಗಳು ಲಾಟ್ರಿದು ಇದೇ ಚಾನಲ್ ನಿಮಗೆ ನೋಡಬಹುದು. ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. 2024ನೇ ಇಸ್ವಿದು ಓಣಂ ಬಂಪರು ರಿಲೀಸ್ ಆಗಿದೆ. ನೋಡಿ, ಟಿಕೆಟ್ ಒರಿಜಿನಲ್ ಟಿಕೆಟ್ ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಒರಿಜಿನಲ್ ಟಿಕೆಟ್ ಇದು ನೋಡಿದ್ರಲ್ಲ, ಟಿಕೆಟ್ ಯಾವ ರೀತಿ ಇದೆ ಅಂತ ಹೇಳಿ. ಟಿಕೆಟ್ ಅದು ಇಲ್ಲಿ ಡಿಸ್ಪ್ಲೇ ಆಗೋದು ನೋಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಇದು ಈ ಟಿಕೆ ಅಂತ ಇದೆಯಲ್ಲ, ಇದನ್ನೇ ನಾವು ಸೀರೀಸ್ ಅಂತ ಹೇಳ್ತಿರೋದು. ಅಂದ್ರೆ ಈ 2024ನೇ ಇಸ್ವಿದು ಓಣಮಲ್ಲಿ 10 ಸೀರೀಸ್ ಇಟ್ಟಿದ್ದಾರೆ. ಈ ಮುಂದುಗಡೆ ನೋಡ್ತಾ ಇದ್ದಾರೆ ಎರಡು ಆಲ್ಫಾಬೆಟ್, ಅದ್ರ ಸೀರೀಸ್. ಅಂದ್ರೆ ಇದು ಟಿಕೆ ಸೀರೀಸ್ದು. ಈಗ 10 ಸೀರೀಸ್ ಅಂತ ಹೇಳಿದ್ನಲ್ಲ, ಯಾವ ಸೀರೀಸ್ ಅಂತ ಹೇಳಿ ನಾನು ಓದಿ ಹೇಳ್ತೀನಿ ಸ್ನೇಹಿತರೆ. TA, TB, TC, TD, TE, TG, TH, TJ, TK, TL ಸೀರೀಸ್ ತನಕ. ಸೊ ಇದರಲ್ಲಿ ನಾವು TK ಸೀರೀಸ್ ಇದ್ರ ಹತ್ತಿರ ಬರೋದು 6 ಸಂಖ್ಯೆ, 6 ಡಿಜಿಟ್ ನೋಡ್ತಾ ಇದ್ರಲ್ಲ, 6 ಡಿಜಿಟ್ ಇದೇ ನಂಬರು. ಸೊ ಸೀರೀಸು ಈಗ ಮಿಷಿನಲ್ಲಿ ಡ್ರಾ ಆಗುತ್ತಲ್ಲ, ಸೀರೀಸು ಕರೆಕ್ಟ್ ಆಗಿರ್ಬೇಕು, ಆಮೇಲೆ 6 ಸಂಖ್ಯೆ ಅದನ್ನು ಕರೆಕ್ಟ್ ಆಗಿರ್ಬೇಕು. ಮೊದಲನೇ ಬಹುಮಾನ ಎಷ್ಟಿದೆ ಈ ಟಿಕೆಟ್ ಮೇಲೆ ಅಂದ್ರೆ 25 ಕೋಟಿ ಇದೆ ನೋಡಿ ಸ್ನೇಹಿತರೆ. 25 ಕೋಟಿ ಅಂದರೆ ಒಬ್ಬರಿಗೆ ಹೋಗುತ್ತೆ. ಎಷ್ಟೋ ಕೋಟಿ ಗಟ್ಟಲೆ ಜನ ತಗೊಂತಿರ್ತಾರೆ ಟಿಕೆಟ್, ಆದ್ರೆ ಮೊದಲನೇ ಬಹುಮಾನ ಹೋಗೋದು ಒಬ್ಬರಿಗೆ. ಅಂದ್ರೆ ಈ ಓಣಂ ಬಂಪರ್ ಯಾರೇ ಅಂತ ಪುಣ್ಯಾತ್ಮ ನೀವಾಗಿರ್ಬೋದು, ಹೇಳಕ್ಕಾಗಲ್ಲ. ಯಾವಾಗ ಲಕ್ ಬರುತ್ತೆ, ಯಾವಾಗ ದೇವರು ನಮ್ಮ ಹಣೆ ಬರೋ ಚೆನ್ನಾಗಿ ಬರೀತಾನೆ. ಈ ಟಿಕೆಟ್ ಮೇಲೆ 500 ರೂಪಾಯಿ ಖರ್ಚು ಮಾಡ್ಬಿಟ್ಟು ಈ ಟಿಕೆಟ್ ಮೇಲೆ 25 ಕೋಟಿ ಇಟ್ಟರೆ ಖಂಡಿತ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ಮೊದಲನೇ ಬಹುಮಾನ 25 ಕೋಟಿ ಅಂತ ಹೇಳಿ ನಿಮಗೆ ಡಿಕ್ಲೇರ್ ಮಾಡಿದ್ದೀನಿ. ಎರಡನೇ ಬಹುಮಾನ ಬಂದ್ಬಿಟ್ಟು 2024ನೇ ಓಣಂ ಬಂಪರಲ್ಲಿ 1 ಕೋಟಿ. 1 ಕೋಟಿ ಎಷ್ಟು ಜನಕ್ಕೆ? 1 ಕೋಟಿ 10 ಜನ, 20 ಜನಕ್ಕೆ. 1 ಕೋಟಿ 20 ಜನಕ್ಕೆ ನೋಡಿ. 1 ಕೋಟಿ ಪ್ರಕಾರ 20 ಜನಕ್ಕೆ, ಅಂದ್ರೆ 20 ಜನಕ್ಕೆ 1 ಕೋಟಿ ಪ್ರಕಾರ ಸಿಗುತ್ತೆ ಎರಡನೇ ಬಹುಮಾನ. ಮೂರನೇ ಬಹುಮಾನ ಸ್ನೇಹಿತರೆ 50 ಲಕ್ಷ. 50 ಲಕ್ಷ ಎಷ್ಟು ಜನಕ್ಕೆ ಸಿಗುತ್ತೆ? 30 ಜನಕ್ಕೆ ಸಿಗುತ್ತೆ. ಅಂದ್ರೆ ಇವಾಗ 10 ಸೀರೀಸ್ ಇದಾವಲ್ಲ, 10 ಸೀರೀಸು 3 ಸಲ ಡ್ರಾ ಆಗುತ್ತೆ. ಅಂದ್ರೆ TA 50 ಲಕ್ಷ, ಮತ್ತೊಂದ್ಸಲ ಡ್ರಾ ಆಗುತ್ತೆ. TA 50 ಲಕ್ಷ, ಮತ್ತೊಂದ್ಸಲ ಡ್ರಾ ಆಗುತ್ತೆ. T 50 ಲಕ್ಷ. TB 50 ಲಕ್ಷ, ಮತ್ತೊಂದ್ಸಲ 50 ಲಕ್ಷ, ಮೂರನೇ ಸಲ 50 ಲಕ್ಷ. ಅಂದ್ರೆ 30 ಜನಕ್ಕೆ, ಅಂದ್ರೆ 3 ಟೈಮ್ ಡ್ರಾ ಆಗುತ್ತೆ. ಸೊ ನೀವು ಡ್ರಾ ಆಗ್ಬೇಕಾದ್ರೆ ನೀವು ನೋಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಪಕ್ಕ ಮಿಷಿನ್ ಇಲ್ಲ. ಮೂರನೇ ಬಹುಮಾನ ಬಂದ್ಬಿಟ್ಟು 5 ಲಕ್ಷ. 5 ಲಕ್ಷ 10 ಜನಕ್ಕೆ. 5 ಲಕ್ಷ 10 ಜನಕ್ಕೆ ಸಿಗುತ್ತೆ. ಅಂದ್ರೆ 10 ಸೀರೀಸ್ಗೆ, ಟಿಎಗೆ 5 ಲಕ್ಷ, TBಗೆ 5 ಲಕ್ಷ, ಅದೇ 10 ಸೀರೀಸ್ಗೆ 5 ಲಕ್ಷ ಪ್ರಕಾರ 4ನೇ ಬಹುಮಾನ ಸಿಗುತ್ತೆ. 1, 2, 3, 4ನೇ ಬಹುಮಾನ ತನಕ ಆಯ್ತು. ಇವಾಗ 5ನೇ ಬಹುಮಾನ ಬಂದ್ಬಿಟ್ಟು 2 ಲಕ್ಷ, 2 ಲ್ಯಾಕ್ಸ್. 2 ಲಕ್ಷ ಕೂಡ 10 ಜನಕ್ಕೆ ಸಿಗುತ್ತೆ. ಅಂದ್ರೆ TA, TB, TC, DD ಅಂದ್ರೆ 10 ಸೀರೀಸಿಗೂ 10 ಜನಕ್ಕೆ ಸಮವಾಗಿ ಕೊಡ್ತಾರೆ. ಅಂದ್ರೆ
ಟಿ ಎಗೆ 2 ಲಕ್ಷ, ಟಿ ಬಿಗೆ 2 ಲಕ್ಷ, ಟಿ ಸಿಗೆ. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಏನಾದರೂ ನಿಮಗೆ ನಾನು ಇಷ್ಟನ್ನು ಹೇಳಿನೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ನೀವು ಕೇಳಿ, ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಲ್ಲ ಅಂತ ಇಲ್ಲ. ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತು ಬಹುಮಾನ ಆಯಿತು. ನೆಕ್ಸ್ಟ್ ಬಹುಮಾನ 6ನೇ ಬಹುಮಾನ ಬಂದ್ಬಿಟ್ಟು 5,000, 7ನೇ ಬಹುಮಾನ 2,000, 8ನೇ ಬಹುಮಾನ 1,000, 9ನೇ ಬಹುಮಾನ 500. ನೋಡಿ, ಈ ಟಿಕೆಟ್ ಬೆಲೆಯನ್ನ ನಾನು ಡಿಕ್ಲೇರ್ ಮಾಡಿಲ್ಲ. ಟಿಕೆಟ್ ಬೆಲೆ ಬಂದ್ಬಿಟ್ಟು 500 ರೂಪಾಯಿ ಇದೆ ಸ್ನೇಹಿತರೆ. ಟಿಕೆಟ್ ಬೆಲೆ ಬಂದ್ಬಿಟ್ಟು 500 ರುಪೀಸ್ ಇದೆ, 500 ರುಪೀಸ್ ಇದೆ, 500 ರೂಪಾಯಿ ಇದೆ ಒಂದು ಟಿಕೆಟಿಗೆ. ಡೇಟ್ ಆಫ್ ಡ್ರಾ ನೋಡಿ ಸ್ನೇಹಿತರೆ, 9/10/24, 9/10/24 ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಡ್ರಾ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಡ್ರಾ ಆಗುತ್ತೆ. ನೋಡ್ತಾ ಇದೆ ಟಿಕೆಟ್ ಪ್ರೈಸ್ ಮತ್ತು ಡೇಟ್ ಆಫ್ ಡ್ರಾ. ಸೊ 9ನೇ ಬಹುಮಾನ 500 ರೂಪಾಯಿ ಇಟ್ಟಿದೆ. 9ನೇ ಬಹುಮಾನ ಆದ್ರೆ ನಿಮಗೆ ಅಕಸ್ಮಾತ್ ನಿಮಗೆ ಅಷ್ಟು ಅದೃಷ್ಟ ಬಂದಿಲ್ಲ ಅಂದ್ರೆ 9ನೇ ಬಹುಮಾನ ಬಂದ್ರು ನಿಮಗೆ ಟಿಕೆಟ್ ಪ್ರೈಸ್ ನಿಮಗೆ ವಾಪಸ್ ಸಿಗುತ್ತೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ BR ಸಂಖ್ಯೆ ಬಿಟ್ಟಿದ್ದೀನಿ. BR ಸಂಖ್ಯೆ ಅಂದ್ರೆ BR 99 ಅಂದ್ರೆ ಅದು ಡ್ರಾ ಸಂಖ್ಯೆ. ಅದೇನು ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಡ್ರಾ ಸಂಖ್ಯೆದು ರೆಫರೆನ್ಸಿಗೆ ಅಂದ್ರೆ ಅವ್ರ ರೆಫರೆನ್ಸಿಗೋಸ್ಕರ. ಈಗ ಮಾನ್ಸೂನ್ ಬಂಪರು ಡ್ರಾ ಆಗಿ ತಿಂಗಳು 31ನೇ ತಾರೀಕು ಡ್ರಾ ಆಗಿತ್ತು, ಆಯ್ತಾ. ಅದ್ರ BR ಸಂಖ್ಯೆ 98 ಇತ್ತು, ಇದು 99. ಇವಾಗ ಓಣಂ ಡ್ರಾ ಆದ್ಮೇಲೆ ನೆಕ್ಸ್ಟ್ ಬರೋದು ಪೂಜಾ ಬಂಪರ್, ಅದು 100 ಇರುತ್ತೆ. BR 100 ಇರುತ್ತೆ ಅಷ್ಟೇ. ಮುಂದೆ ಆಗೋದು 100, ಈಗ ನಡೀತಾ ಇರೋ 99, ಹಿಂದೆ ಆಗಿರೋ 98. ಅದೇ BR ಸಂಖ್ಯೆ, ಡ್ರಾ ಸಂಖ್ಯೆ ಅಷ್ಟೇ. ನಮ್ಮ ರೆಫರೆನ್ಸ್ಗೆ ಏನು ಬೇಕಾಗಿಲ್ಲ, ಅದು ಅವ್ರ ರೆಫರೆನ್ಸಿಗೆ. ಈಗ ನಿಮಗೆ ರಿಸಲ್ಟ್ ನೋಡ್ಬೇಕು ಅಂತಂದ್ರೆ ರಿಸಲ್ಟ್ದು ಆನ್ಲೈನ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಓದಿ ಹೇಳ್ತೀನಿ. ಇಲ್ಲಿ ಇಲ್ಲಿ ಕೆಳಗಡೆ ಆನ್ಲೈನ್ ಕೊಟ್ಟಿದ್ದಾರೆ. ರಿಸಲ್ಟ್ ಚೆಕ್ ಮಾಡೋದು ನೀವು ಆ ಟೈಮಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ಬೇಕಾದ ಟೈಮಲ್ಲಿ ನೀವು ನೋಡಿರಲ್ಲ, ಆದ್ರೆ ನಿಮಗೆ ನೆಕ್ಸ್ಟ್ ಮಾರನೇ ದಿನ ನೀವು ನೋಡ್ತಾ ಇರ್ತೀರಾ. ಸೊ ನಿಮಗೆ ವೆಬ್ಸೈಟ್ ಅಡ್ರೆಸ್ ಅಂತ ನಾನು ತಿಳಿಸ್ಬೇಕಾಗಿದೆ, ಅದು ನನ್ನ ಕರ್ತವ್ಯ. ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಇರೋದು ಯಾಕೆ, ನಿಮಗೋಸ್ಕರನೇ. www.statelottery.kerala.gov.in ಇದನ್ನ ನಾನು ಈಗ ಓದಿ ಹೇಳಿದ್ದೀನಿ, ಸ್ಪೆಲ್ ಮಾಡಿ ಹೇಳ್ತೀನಿ. www 3W ಮತ್ತೆ ಡಾಟ್ ಸ್ಟೇಟ್ STATELOTTERY kerala.gov.in ಇದನ್ನ ನೀವು ಗೂಗಲಲ್ಲಿ ಹೋಗಿ ನಾನು ಇವಾಗ ಹೇಳ್ಕೊಟ್ಟಿದ್ನಲ್ಲ ಅದನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ಕೊಂಡು ನೀವು ಟೈಪ್ ಮಾಡಿ, ಗೂಗಲ್ ಸರ್ಚ್ ಮಾಡಿ, ನಿಮ್ಮ ಟಿಕೆಟ್ ನಂಬರ್ ಹಾಕಿ, ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಲಕ್ ಇದ್ದರೆ ಏನಂತಾರೆ ಅಪ್ಪ, ಲಕ್ ಇದ್ದರೆ ಹಿಂದಿನಲ್ಲಿ ಗರೀಬ್ ಸಹ ಸಾವುಕಾರ ಹೋತಾ ಹೇ, ಅದೇ ರೀತಿ ಅಂದ್ರೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಯಾವಾಗ ಮನುಷ್ಯಂದು ಯಾವಾಗ ನಸೀಬು ಅಂತಾರೆ, ಆಮೇಲೆ ಏನಂತಾರೆ ಅದೃಷ್ಟ ಅಂತಾರೆ, ಏನೇನೋ ಅಂತಾರೆ ಲೆಕ್ಕಿಗೆ. ಸೊ ಅದು ಯಾವಾಗ ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇಲ್ಲ ಲಾಟ್ರಿ ತಗೊಳ್ಳಿ ಅಂತೇಳಿ. ಲಾಟ್ರಿ ಆಡೋದು ಬಿಡೋದು, ಆಮೇಲೆ ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಅದನ್ನೇ ನೀವು ಒಬ್ಬರು ಹೇಳ್ತಾರೆ ಇದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಹಂಗಿಂಗ್ ಅಂತ. ಪ್ರೋತ್ಸಾಹ ಮಾಡ್ತಾ ಇಲ್ಲ, ನಿಮ್ಮಿಷ್ಟ. ಈ ರೀತಿ ನಡೀತಾ ಇದೆ. ನೀವು ಬೇಕಾದ್ರೆ ನಿಮ್ಮಿಷ್ಟ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂತ ಹೋಗ್ಬೋದು. ಎಷ್ಟಿದೆ ಸ್ನೇಹಿತರೆ, ತಿರುವೋಣಂ ಬಂಪರು ಭಾಗ್ಯಕೂಲಿ 2024. ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ದಯವಿಟ್ಟು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಡೌಟ್ ಹಾಗೆ ಇಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಾನು ಅದಕ್ಕೋಸ್ಕರ ಮೇನ್ ವಿಡಿಯೋ ಬಿಡ್ತಾ ಇರೋದು. ಯಾಕಂದ್ರೆ ಇತ್ತೀಚೆಗೆ ಆನ್ಲೈನಲ್ಲೆಲ್ಲ ಮೋಸ ಆಗ್ತಾ ಇದೆ. ಪ್ರತಿದಿನ ನನಗೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ನನಗೆ 10,000 ಮೋಸ ಆಗಿದೆ, 20,000 ಮೋಸ ಆಗಿದೆ, ಅದು ಟ್ಯಾಕ್ಸ್ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ ಅಂತ ಹೇಳ್ಬಿಟ್ಟು. ಸೊ ಯಾವತ್ತೂ ನೀವು ತಿಳ್ಕೊಬೇಕಾಗಿದೆ, ಈ ಆನ್ಲೈನಲ್ಲಿ ಕೇರಳ ಲಾಟ್ರಿ ಅವರು ಇಟ್ಟಿಲ್ಲ. ಯಾಕಂದ್ರೆ ಆನ್ಲೈನಲ್ಲಿ ಇಟ್ಟಿದ್ರೆ ಇಲ್ಲಿ ಏಜೆನ್ಸಿ ಎಲ್ಲ ಮುಚ್ಚೋ ಸ್ಥಿತಿ ಬಂದ್ಬಿಡುತ್ತೆ, ಎಷ್ಟೊಂದು ನನಗೆ ಕೆಲಸ ಹೋಗುತ್ತೆ. ಸೊ ಆನ್ಲೈನಲ್ಲಿ ಫ್ರಾಡ್ ನಡೀತಾ ಇದೆ. ಆಫ್ಲೈನೇ ನಿಮಗೆ ಬೆಟರು. ಆಫ್ಲೈನ್ ಅಂದರೆ ನೀವು
ನೀವು ಕೇರಳಕ್ಕೆ ಬಂದ್ಬಿಟ್ಟು ಪರ್ಚೇಸ್ ಮಾಡೋ ಅವಶ್ಯಕತೆ ಇರುತ್ತೆ. ಇಲ್ಲಾಂದ್ರೆ ಯಾರ ಸ್ನೇಹಿತರು ಇದ್ದರೆ ನೀವು ಅವ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತೆ ಮತ್ತೊಂದು ವಿಡಿಯೋ ಮುಖಾಂತರ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.